ಸ್ಟಾರ್ ಸುವರ್ಣ ವಾಹಿನಿಯ ನಂಬರ್ 1 ಸೀರಿಯಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಸತ್ಯ ಕ್ಯಾರೆಕ್ಟರ್ ಮೂಲಕ ಮಿಂಚುತ್ತಿರುವಂತಹ ಪ್ರವೀಣ್ ರಬಕವಿಯವರು ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಹಾಗೆ ಅವರ ಸೀರಿಯಲ್ ಜರ್ನಿ ಬಗ್ಗೆ ಮಾತನಾಡ್ಸೋಣ. ಹಲೋ ಪ್ರವೀಣ್ ಅವರೇ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ತುಂಬ ಧನ್ಯವಾದಗಳು ಗ್ಯಾರಂಟಿ ಮಾಧ್ಯಮಕ್ಕೆ ಮತ್ತು ಹಾಗೂ ಭವ್ಯ ಶ್ರೀವತ್ಸ ಅವರಿಗೆ ಹಾಗೆ ಛಾಯಾಗ್ರಾಹಕರಿಗೆ. ತುಂಬ ಓಕೆ ಚೆನ್ನಾಗಿದೆ. ಸರ್, ಸತ್ಯ ಪಾತ್ರದ ಮೂಲಕ ಆಗ್ಲೇ ಹೇಳ್ದಂಗೆ ತುಂಬಾ ಮಿಂಚ್ತಾ ಇದ್ದೀರಾ. ಬಹಳಷ್ಟು ವೈಟೇಜ್ ಇರುವಂತಹ ಪಾತ್ರ. ತುಂಬಾ ಒಳ್ಳೆ ಸಲಹೆಗಾರನಾಗಿ, ಮಾರ್ಗದರ್ಶಕನಾಗಿ ಆ ಒಂದು ಸೀರಿಯಲ್ ಅಲ್ಲಿ ತುಂಬಾ ಜನಕ್ಕೆ ಇಂಪ್ಯಾಕ್ಟ್ ಮಾಡಿದ್ದೀರಾ. ಸೊ ನಿಮ್ಮ ಒಂದು ಪಾತ್ರದ ಬಗ್ಗೆ ಫಸ್ಟ್ ರಿಯಾಕ್ಷನ್? ಮೊದಲ ಪ್ರತಿಕ್ರಿಯೆಯಲ್ಲಿ ಹೇಳಬೇಕು ಅಂದರೆ ಬಹಳ ಸಕಾರಾತ್ಮಕ ಪಾತ್ರ ಮತ್ತು ಸಣ್ಣ ಹಾಸ್ಯ ಪ್ರಜ್ಞೆ ಉಳ್ಳಂಥ ಒಂದು ಪಾತ್ರ. ಇದು ಮೂಲಭೂತವಾಗಿ ವಕೀಲಿಕೆಯ ವೃತ್ತಿಯಲ್ಲಿ ಪಾತ್ರಗಳನ್ನ ನಿರ್ವಹಿಸೋರು ಏನು ಮಾಡ್ತಾರೆ ಅಂದರೆ ಬಹಳಷ್ಟು ವಕೀಲ ಅಂದ ತಕ್ಷಣ ಒಂದು ಭಾವನೆಗಳು ತೆರೆದುಕೊಳ್ತೆ. ಅಂದರೆ ಒಂದು ಭ್ರಷ್ಟಾಚಾರಕ್ಕೋ ಅಥವಾ ಇನ್ನೇನೋ ಕೆಟ್ಟ ಕೆಲಸಗಳಿಗೋ ಅಥವಾ ಇನ್ನೇನೋ ಕೃತ್ರಿಮ ಬುದ್ಧಿಗಳಿಗೆ ಮಾತ್ರ ಇರುವಂಥ ವ್ಯಕ್ತಿತ್ವದವರು ಅಂತ ಅನ್ಕೊಳ್ತಾರೆ. ಆದರೆ ನಿನ್ನ ಜೊತೆ ನನ್ನ ಕಥೆಯ ವಕೀಲ ಸತ್ಯ ಬಹಳ ವಿಭಿನ್ನ ಮನಸ್ಥಿತಿ ಉಳ್ಳಂಥ ವ್ಯಕ್ತಿ. ಹೇಗೆ ಅಂದರೆ ಈತ ಬಹಳ ಸಾತ್ವಿಕ ಮನುಷ್ಯ. ಅಂದರೆ ಪಾತ್ರ ಹೇಗಿದೆ ಅಂದರೆ ಒಬ್ಬ ಅಣ್ಣನಾಗಿ ಪ್ರವೇಶ ಪಡಿತಾನೆ ಮತ್ತು ಗೆಳೆಯನಾಗಿ ಪ್ರವೇಶ ಪಡಿತಾನೆ. ಇದರೊಟ್ಟಿಗೆ ಹೇಳಬೇಕು ಅಂದರೆ ಕುಟುಂಬದಲ್ಲಿ ಒಬ್ಬ ಮಗನಾಗಿಯೂ ಕೂಡ ಇರ್ತಾನೆ. ಅಂದರೆ ಇಲ್ಲಿ ವೃತ್ತಿಯನ್ನು ಮಾತ್ರ ಏಕಾಗ್ರತೆಗೊಳಿಸದೆ ಕೇವಲ ಒಂದು ಸಂಸ್ಕಾರವಂತ ಕುಟುಂಬದಲ್ಲಿ ಒಂದು ವ್ಯಕ್ತಿ ಹೇಗೆಲ್ಲ ಇರ್ತಾನೆ, ಹೇಗೆಲ್ಲ ಅಂದರೆ ಹೊರಗಿನ ಜಗತ್ತಿನ ಜ್ಞಾನವನ್ನು ಪಡೆದಂಥ ವಕೀಲ ಒಂದು ಕುಟುಂಬದಲ್ಲಿ ಹೇಗಿರ್ತಾನೆ ಅನ್ನೋದನ್ನು ಇಲ್ಲಿ ಬಹಳ ಚಂದ ತೋರಿಸಿದ್ದಾರೆ. ಅಂದರೆ ಇಲ್ಲಿ ಪಾತ್ರ ಬಹಳ ವಿಶೇಷವಾಗಿ ತೂಗುತ್ತೆ. ಹೇಗೆಂದರೆ ನಾಯಕನ ಅಣ್ಣನಾಗಿ ನಾನು ಏನೇ ತಪ್ಪು ಮಾಡಿದಾಗ ತಿದ್ದುಪಡಿಗಳನ್ನ ಮಾಡ್ತೇನೆ. ಮತ್ತು ನಾಯಕಿ ಪಾತ್ರಧಾರಿ ಏನಿದ್ದಾಳೆ ಆಕೆ ನನ್ನ ತಂಗಿ ಅಂತ ಇಲ್ಲಿ ಗುರುತಿಸಲ್ಪಡುತ್ತೆ. ಯಾಕಂದರೆ ಮೂಲಭೂತವಾಗಿ ನನಗೆ ಈ ಪಾತ್ರಕ್ಕೆ ಒಂದು ತಂಗಿ ಇರ್ತಾಳೆ. ಆಕೆ ಆಕಸ್ಮಿಕವಾಗಿ ತೀರ್ ಹೋಗಿರ್ತಾಳೆ. ಆ ಒಂದು ಭಾವನೆಯಲ್ಲಿ ಸತ್ಯ ಏನಂದ್ರೆ ಬಹಳ ಒಂಟಿ ಜೀವನವನ್ನ ಬದುಕ್ತಿರ್ತಾನೆ. ಅವನಿಗೆ ಏಕೈಕ ಗೆಳೆಯನಾಗಿ ತಮ್ಮನಾಗಿ ಇರುವಂಥವನೇ ನಾಯಕ ನಟ ಅಜಿತ್ ಅಂತ ಹೇಳಿ. ಆತನಿಗೆ ಬಹಳಷ್ಟು ಸಹಕಾರಿಯಾಗಿರ್ತಾನೆ. ಎಲ್ಲೂ ಒಂದು ಹಂತದಲ್ಲಿ ಒಂದು ಹುಡುಗಿ ಪ್ರವೇಶ ಪಡ್ತಾಳೆ ಅಂದರೆ ಅಜಿತನ ಜೀವನದಲ್ಲಿ. ಹಾಗೆ ನನಗೇನು ಅಂದರೆ ಇವನು ಹೀಗೆ ಉಳಿಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನು ಮಾಡ್ತೇನೆ ಅಂದರೆ ಅವರಿಬ್ಬರಿಗೂ ಒಂದು ನಂಟಸ್ತಿಕೆಯಲ್ಲಿ ಒಂದು ಮದುವೆ ಮಾಡಿಸ್ತೇನೆ. ಆ ಮದುವೆನೇ ಒಪ್ಪಂದದ ಮದುವೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅಂದರೆ ವಕೀಲ ಸತ್ಯ ಏನು ಅಂದರೆ ವೃತ್ತಿಯಲ್ಲಿ ಪ್ರಧಾನವಾಗಿ ಮಾಡ್ತಕ್ಕಂಥ ಒಂದೇ ಒಂದು ಕೆಲಸ ಅಂದರೆ ಇದು ಒಪ್ಪಂದದ ಮದುವೆ. ಅದರ ಹಿನ್ನೆಲೆಯಾಗಿ ಕಥೆಯಲ್ಲಿ ನಾವು ತೋರಿಸಲ್ಲ. ಆದರೂ ಕೂಡ ಈ ಒಪ್ಪಂದದ ಮದುವೆಯಲ್ಲಿ ಕೇವಲ ಒಪ್ಪಂದಕ್ಕೆ ಮಾತ್ರ ಸೀಮಿತವಾಗಬಾರ್ದು, ಇದು ಭಾರತೀಯ ಸಂಸ್ಕೃತಿ ಅಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರನ್ನು ಮುಂದೆಯೂ ಕೂಡ ಜನ್ಮ ಜನ್ಮಾಂತರ ಒಂದಾಗಲಿ ಅನ್ನೋ ಭಾವನೆಯಲ್ಲಿ ಸೇರಿಸುವ ಪ್ರಯತ್ನಗಳನ್ನ ಈ ಹಂತಕ್ಕೆ ಬಂದು ನಿಂತ್ಕೊಂಡಿರ್ತಾರೆ. ಓಕೆ ಸರ್, ಬಹಳಷ್ಟು ಪಾತ್ರಗಳಿಗೆ, ಬಹಳಷ್ಟು ಸೀರಿಯಲ್ಗಳ ಮೂಲಕ ನೀವು ಜೀವವನ್ನ ತುಂಬಿದ್ದೀರಾ. ಆದರೆ ನಿಮ್ಮ ಅಭಿಮಾನಿಗಳಿಗೆ ಒಂದು ಕುತೂಹಲ ಇರುತ್ತೆ, ಪ್ರವೀಣ್ ರಬಕವಿಯವರು ಮೂಲತಃ ಎಲ್ಲಿಯವರು, ಅವರು ಬೇಸಿಕಲಿ ಹೇಗೆ ಬಂದರು ಈ ಕಿರುತೆರೆ ಇಂಡಸ್ಟ್ರಿಗೆ, ಅವರು ಮೂಲತಃ ಎಲ್ಲಿ ಓದಿದ್ದು, ಈ ಥರ ಎಲ್ಲ ಕ್ಯೂರಿಯಾಸಿಟೀಸ್ ಇರುತ್ತೆ. ಸೊ ಪ್ರವೀಣ್ ರಬಕವಿಯವ್ರ ಬಗ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಹೇಳ್ಬೋದಾ? ಸಾಮಾನ್ಯವಾಗಿ ನಾನು ಎಲ್ಲೂ ಭಾಳಷ್ಟು ಸಂದರ್ಶನಗಳು ಕೊಟ್ಟಿಲ್ಲ. ಮತ್ತು ಪತ್ರಿಕೆಯಲ್ಲಿ ಅಲ್ಲಿ ಇಲ್ಲಿ ಬಂದಿರ್ಬೋದು. ನಾನು ಮೂಲತಃ ಉತ್ತರ ಕರ್ನಾಟಕದವನು. ಅಂದರೆ ಬಾಗಲಕೋಟೆ ಜಿಲ್ಲೆ ರಬಕವಿಯವನು. ರಬಕವಿಯಲ್ಲಿ ನಾನು ಹುಟ್ಟು ಬೆಳಿತೇನೆ ಮತ್ತು ಅಲ್ಲಿ 10ನೇ ತರಗತಿಯನ್ನು ಓದ್ತೇನೆ. ತದನಂತರ ನಾನು 96ರಲ್ಲಿ 97ರಲ್ಲಿ ನಾನು ನೀನಾಸಮ್ಗೆ ತೆರಳ್ತೇನೆ. ನೀನಾಸಮ್ಮಲ್ಲಿ ವಿದ್ಯಾರ್ಥಿಯನ್ನು ಪಡೆದು ಅಲ್ಲಿ ಪದವಿಯನ್ನು ಪಡೆದು ಒಂದು 3 ವರ್ಷಗಳ ಕಾಲ ತಿರುಗಾಟವನ್ನು ನಾಟಕಗಳನ್ನೆಲ್ಲ ಮಾಡಿ ತದನಂತರ ಬೆಂಗಳೂರು ಅಂತ ಒಂದು ಉಡಿಗೆ ಬಂದು ಬಿದ್ದು ರಂಗಭೂಮಿಯ ಕೆಲಸಗಳನ್ನ ಸಾಕಷ್ಟು ಮಾಡ್ತೇನೆ. ಅದರೊಟ್ಟಿಗೆ ಏನಂದರೆ ಹಲವಾರು ದಿಗ್ಗಜ ನಿರ್ದೇಶಕರ ಜೊತೆಗೆ ಕೆಲಸ ಮಾಡ್ತೇನೆ. ಅಂದರೆ ಗಿರೀಶ್ ಕಾಸರವಳ್ಳಿ, ಗಿರೀಶ್ ಕಾರ್ನಾಡ್, ಗಿರೀಶ್ ಕಂಬಾರ್, ಚಂದ್ರಶೇಖರ್ ಕಂಬಾರ್, ಕೆ ರಾಘವೇಂದ್ರ ಅವರು ಇಂಥ ಒಂದು ಕಲಾತ್ಮಕ ಚಿತ್ರಗಳಿಗೆ ಮತ್ತು ಕಲಾತ್ಮಕ ಧಾರಾವಾಹಿಗಳಿಗೆ ಕಲಾ ನಿರ್ದೇಶಕನಾಗಿ, ಸಹ ನಿರ್ದೇಶಕನಾಗಿ ಇತ್ಯಾದಿ ರೂಪಗಳಲ್ಲಿ ಕೆಲಸಗಳನ್ನ ಮಾಡ್ತಾ ಹೋಗ್ತಾನೆ. ಓಕೆ, ಇನ್ನು ತುಂಬಾ ನೆನಪಿನಲ್ಲಿ ಉಳಿಯುವಂತಹ ನಿಮ್ಮ ಇಷ್ಟವಾದ ಪಾತ್ರ ಅಂದರೆ, ಅಥವಾ ಯಾವ ಒಂದು ಸೀರಿಯಲ್ ಅಲ್ಲಿ, ರಂಗಭೂಮಿಯಲ್ಲಿ ತುಂಬಾ ಇಷ್ಟವಾಗಿ ನೆನಪಿನಲ್ಲಿ ಉಳಿದಿರುವಂತಹ ಪಾತ್ರ ನಿಮಗೆ ಯಾವುದು? ಹೇಳಬೇಕು ಅಂದರೆ ಇದು ಪುಣ್ಯ ಅನ್ನೋ ಒಂದು ಪದವನ್ನು ಬಳಸ್ತೇನೆ. ಯಾಕಂದರೆ ಪುಣ್ಯ ಅಂದರೆ ಪ್ರಾಯಶಃ ಗೊತ್ತಿಲ್ಲ. ಈ ರಂಗಭೂಮಿಯಲ್ಲಿ ನಾನು ರಂಗಭೂಮಿಗೆ ಪ್ರವೇಶ ಕೊಟ್ಟಾಗ್ಲೇ ರಂಗಭೂಮಿ ಅಂದ ತಕ್ಷಣ ಏನು, ಇದರ ಸಿದ್ಧತೆಗಳು ಹೇಗೆ, ಇದರ ಆಯಾಮಗಳು ಹೇಗೆ, ಇದರ ವಿನ್ಯಾಸಗಳು ಹೇಗೆ ಅನ್ನೋದು ಒಂದು ನನಗೆ ತಲೆಯಲ್ಲಿ ಬಹಳಷ್ಟು ಕುತೂಹಲ ಇತ್ತು. ರಂಗಭೂಮಿಗೆ ಹೋದ ತಕ್ಷಣ ಏನಂದರೆ ಹೆಣ್ಣು ಪಾತ್ರಗಳನ್ನ ಹಾಕಬೇಕೇನೋ ಅಂತ. ಯಾಕಂದರೆ ಆಗ ನಾನು ಬಹಳಷ್ಟು ಸಪೂರ್ವಾಗಿ ಸಣ್ಣಗೆ ನೋಡೋದಕ್ಕೆ, ದೂರಿಂದ ನೋಡೋಕ್ಕೆ ಹುಡುಗಿ ಥರನೇ ಇದ್ದೆ. ಅದರಲ್ಲಿ ಒಂದು ಉದ್ದದ ಒಂದು ಜುಬ್ಬ ಕೂಡ ಧರಿಸ್ತಿದ್ದೆ. ಆಗ ನನಗೆ ಅನಿಸ್ತಾ ಇತ್ತು ಪ್ರಾಯಶಃ ಗೊತ್ತಿಲ್ಲ, ಇನ್ನು ನಾನು ಹುಡುಗಿ ಪಾತ್ರಗಳನ್ನೇ ಮಾಡಿಕೊಂಡು, ಸ್ತ್ರೀ ಪಾತ್ರಗಳನ್ನೇ ಮಾಡಿಕೊಂಡು ರಂಗಭೂಮಿಯಲ್ಲೇ ನಾಟಕ ಕ್ಷೇತ್ರದಲ್ಲೇ ಉಳಿದು ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ. ಆದರೆ ಅಲ್ಲಿ ಹಾಗಿರಲಿಲ್ಲ. ನೀನಾಸಂ ಒಂದು ಸಂಸ್ಕೃತಿಯ ಒಂದು ಅಲ್ಲಿರುವಂಥ ಒಂದು ರೂಪರೇಷೆಯ ವಿನ್ಯಾಸಗಳೇ ಬೇರೆ ಥರ ಇತ್ತು. ಯಾಕಂದರೆ ಅಲ್ಲಿ ಬಹಳಷ್ಟು ಗಂಭೀರ ನಾಟಕಗಳನ್ನೆಲ್ಲ ಮಾಡ್ತಾಯಿದ್ರು.
ಬಹಳಷ್ಟು ನೆನಪಲ್ಲಿ ಉಳಿಯುವಂಥ ಒಂದು ಪಾತ್ರ ಅಂತ ಹೇಳಿದ್ರೆ ಅದು ಮನ್ಮಥ, ಮಾರ, ಮದನ, ಕುಸುಮೇಶ, ವಲವರಸ ಅಂತೆಲ್ಲ ಇತ್ಯಾದಿ ಕರೀತಾರೆ. ಅದು ನಮ್ಮ ಭಾರತದ ಬಹಳ ದಿಗ್ಗಜ ರಂಗಭೂಮಿಯ ನಿರ್ದೇಶಕರಾದಂಥ ಬಿ.ವಿ. ಕಾರಂತರ ನಿರ್ದೇಶನದಲ್ಲಿ ನಾನು ಅಭಿನಯಿಸ್ತೇನೆ. ಅವರು ನನಗೆ ಒಂದು ಪ್ರಮುಖ ಪಾತ್ರ ಕೊಡ್ತಾರೆ. ಇತ್ತೀಚೆಗೆ ನೀವು ಹಲವಾರು ಚಿತ್ರಗಳಲ್ಲಿ ನೋಡಿರ್ಬೋದು, ಸುಮಾರು ಚಿತ್ರಗಳಲ್ಲಿ ಪ್ರಧಾನ ಪಾತ್ರದಲ್ಲಿ ಮಿಂಚಿಕೊಳ್ತಕ್ಕಂಥ ಅಚ್ಯುತ್ ಕುಮಾರ್ ಇಂದ್ರನಾಗಿ ಮಾಡಿದರೆ ನಾನು ಮನ್ಮಥನಾಗಿ ಪಾತ್ರ ಮಾಡ್ತೇನೆ. ಅಂದರೆ ನಾನು ಹೇಳ್ತಾ ಇರೋದು 26 ವರ್ಷದ ಹಿಂದಿನ ಕಥೆಗಳಿದು. ಹಾಗಾಗಿ ನನಗೆ ಬಹಳ ನೆನಪಲ್ಲಿ ಉಳಿಯುವಂಥದ್ದು ಅಂದರೆ ಮನ್ಮಥ. ಆತ ಏನು ಅಂದರೆ ಯಾರಿಗೂ ಕಾಣದೇ ಇರುವಂಥ ಅದೃಶ್ಯ ವ್ಯಕ್ತಿ, ಆದರೆ ಹೆಣ್ಣು ಗಂಡಲ್ಲಿ ಒಂದು ಪ್ರೀತಿನ, ಕಾಮನ, ಪ್ರೇಮನ ಇತ್ಯಾದಿ ಒಲವನ್ನ ಬಿತ್ತುವಂಥ ಒಂದು ಪಾತ್ರ ಮದನ. ಅದನ್ನು ನಾನು ನಿರ್ವಹಿಸ್ತಾ ಇದ್ದೆ. ಹಾಗೆ ಬಿ.ವಿ. ಕಾರಂತರಿಗೂ ಬಹಳ ಇಷ್ಟ ಆಗಿತ್ತು. ಅಲ್ಲಿಂದ ಎಲ್ರಿಗೂ ಇಷ್ಟ ಆಯಿತು ಕರ್ನಾಟಕದಲ್ಲಿ. ಓಕೆ. ನಿಮ್ಮ ಇಂಟರ್ವ್ಯೂ ಶುರು ಮಾಡಿದಾಗಿಂದ ನೋಡ್ತಾ ಇದೀವಿ, ಅಚ್ಚ ಕನ್ನಡದಲ್ಲಿ ಒಂದು ಇಂಗ್ಲಿಷ್ ಪದ ಬರ್ತಾನೆ ಇಲ್ಲ. ಇಷ್ಟು ಸ್ಪಷ್ಟವಾಗಿ ಬುಕಿಶ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿದ್ದೀರಾ. ಏನ್ ಸರ್ ನೀವು ಮಾತಾಡೋದೇ ಈಗ ಅಥವಾ ಇಲ್ವಾ ನೀವು ಸಂದರ್ಶನ ಕೊಡ್ತಿರೋ ರೀತಿನ? ಇಲ್ಲ, ನಾನು ಮಾತಾಡೋ ತರೀಕಾನೇ ಹೀಗೆ. ಯಾಕಂದರೆ ನನ್ನ ಮಾತುಗಾರಿಕೆಯಲ್ಲಿ ಶುದ್ಧ ಕನ್ನಡ ಇರಬೇಕು ಅನ್ನೋದು ಒಂದು ಭಾವನೆ. ಕನ್ನಡದ ಅಭಿಮಾನ ಅನ್ನೋಕ್ಕಿಂತ ಅದು ನನ್ನ ಆತ್ಮ, ಅದು ನನ್ನ ಶಕ್ತಿ. ಯಾಕಂದರೆ ನನಗೆ ಓದಿನ ಬಲ ಹೆಚ್ಚಿದೆ. ನಾನು ಓದೋದ್ರಿಂದ ಓದು ಕಲಾವಿದರಿಗೆ ಬಹಳಷ್ಟು ಸಹಕಾರಿಯಾಗಿರುತ್ತೆ. ಹಾಗೆ ಈಗ ಭವ್ಯ, ನೀವು ಸಂದರ್ಶನ ನಂಗೆ ಮಾಡ್ತಿದ್ರಿ, ನಿಮ್ಮ ಮಾತಲ್ಲೂ ಸ್ಪಷ್ಟ ಕನ್ನಡ ಇದೆ. ಆದರೆ ಏನಾಗಿದೆ ಅಂದರೆ ಈಗಿನ ಓಗದ ಜಗತ್ತಲ್ಲಿ ಹಲವಾರು ವಿಷಯಗಳನ್ನ ನಾವು ಸ್ಪಷ್ಟಪಡಿಸಬೇಕು, ಮುಟ್ಟಿಸ್ಬೇಕು ಅಂದಾಗ ಅನಿವಾರ್ಯವಾಗಿ ಒಂದು ಆಂಗ್ಲ ಪದವನ್ನು ಸೇರಿಸಲೇಬೇಕಾಗುತ್ತೆ. ಹಾಗಾಗಿ ಏನಂದರೆ ಆ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿರ್ತೀವಿ. ಆದರೆ ನಾನು ಬಹಳ ಗಟ್ಟಿ ವ್ಯಕ್ತಿ, ಸಾಧ್ಯವಾದಷ್ಟು ಆಂಗ್ಲ ಪದಗಳನ್ನ ಬಳಸದೆ ಕನ್ನಡವನ್ನು ಬಳಸ್ತೇನೆ. ಯಾಕಂದರೆ ನಾನು ಸಾಹಿತ್ಯವನ್ನು ಬಹಳಷ್ಟು ಅಧ್ಯಯನ ಮಾಡ್ತೇನೆ, ಓದ್ತೇನೆ, ಜೊತೆಗೆ ಆಧ್ಯಾತ್ಮಿಕ ವಿಚಾರಧಾರೆಗಳನ್ನ ಚಿಂತನೆಗಳನ್ನ ಮಾಡ್ತೇನೆ ಮತ್ತು ಸಾತ್ವಿಕ ಮನಸ್ಸನ್ನು ಇಟ್ಕೊಂಡಿರ್ತೇನೆ. ಅದು ಪಾತ್ರಕ್ಕೂ ಬಹಳಷ್ಟು ಪೂರಕವಾಗಿದೆ. ಸಾತ್ವಿಕ ಪಾತ್ರ, ಸಕಾರಾತ್ಮಕ ಪಾತ್ರಗಳು ಕೂಡ ಹೇಗೆ ಒಂದು ವ್ಯಕ್ತಿಯಲ್ಲಿ ಪ್ರವೇಶ ಪಡೆದಾಗ ಹೇಗೆ ತನ್ನ ರೂಪಗಳನ್ನ ವಿಶೇಷ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ತವೆ ಅನ್ನೋದಕ್ಕೆ ಒಂದು ಉತ್ಖನನವೇ ಕಾರಣ. ಅಂದರೆ ಸಾಹಿತ್ಯದ ಉತ್ಖನನ ನಾನು ಹೇಳ್ತೀನಿ. ಓದಿನ ಬಲ ಇರೋದ್ರಿಂದ ನಾನು ಇಷ್ಟು ಸ್ಪಷ್ಟ ಕನ್ನಡವನ್ನು ಮಾತಾಡೋದಕ್ಕೆ ಸಾಧ್ಯವಾಗಿದೆ. ಈ ಕನ್ನಡವನ್ನು ಎಷ್ಟು ಪ್ರೀತಿಸ್ತೀವೋ ಅಷ್ಟೇ ಅದು ಆಪ್ಯಾಯವಾಗಿ ನಮ್ಮ ಜೀವಿಯಲ್ಲಿ ಹೊರಳಾಡುತ್ತೆ. ಹೌದು, ನಮ್ಗೆ ಕೇಳಲಿಕ್ಕೆ ನಮ್ಮ ಕಿವಿಗೆ ತುಂಬಾ ಇಂಪಾಗಿ, ಅಯ್ಯೋ ಇಷ್ಟು ಚೆನ್ನಾಗಿ ಇಷ್ಟು ಸ್ಪಷ್ಟವಾಗಿ ಕನ್ನಡ ನಮಗೆ ಮಾತಾಡಕ್ ಬರ್ತಿಲ್ವಲ್ಲ ಅಂತ ಜಲಸ್ ಆಗ್ತಿದೆ ಸರ್. ಇನ್ನು ಈ ಒಂದು ಸೀರಿಯಲ್ ವಿಚಾರಕ್ಕೆ ಬರೋದಾದ್ರೆ, ಈ ಸೀರಿಯಲ್ ಸಮಾಜಕ್ಕೆ, ಜನರಿಗೆ ಯಾವ ರೀತಿ ಕನೆಕ್ಟ್ ಆಗ್ತಿದೆ, ಏನು ಸಂದೇಶವನ್ನ ಕೊಡ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ? ಎಲ್ಲ ಮೂಲ ಉದ್ದೇಶ ಸಂದೇಶ ಕೊಡದೇ ಆಗಿದೆ. ಯಾಕಂದರೆ ಗ್ಯಾರಂಟಿ ಒಂದು ನಿಮ್ಮ ವಾರ್ತಾವಾಹಿನಿ ಏನಿದೆ, ಉತ್ತಮ ಸಂದೇಶಗಳನ್ನ ಕೊಡ್ತಾ ಇದೆ. ಆ ಉತ್ತಮ ಸಂದೇಶಗಳನ್ನ ಯಾರು ತಗೋತಿದ್ದಾರೆ, ಯಾರು ತಗೊಳ್ತಿಲ್ಲ ಅನ್ನೋದು ಬಹಳ ಮುಖ್ಯ ಆಗಿದೆ. ಯಾಕಂದರೆ ಉತ್ತಮಕ್ಕೆ ಅನ್ನೋದು ಎಲ್ಲಿದೆ ಅಂದರೆ ನಮ್ಮ ಚಿಂತನಾ ಕ್ರಮಗಳಲ್ಲಿದೆ. ಅನಿವಾರ್ಯವಾಗಿ ನಾವು ಕೆಟ್ಟ ಸುದ್ದಿಗಳನ್ನ ಕೊಡೋದು ಏನಕ್ಕೆ ಅಂದರೆ ಸಮಾಜ ತಿದ್ಲಿ ಅನ್ನೋ ಕಾರಣಕ್ಕೆ. ನಾನು ಗ್ಯಾರಂಟಿ ವಾಹಿನಿಯಲ್ಲಿ ಬಹಳಷ್ಟು ಗಮನಿಸಿದ್ದೀನಿ. ಉತ್ಪ್ರೇಕ್ಷೆ ಬೇಡ, ನೀವು ಜೊತೆಗಿದ್ದೀರಿ ಭವ್ಯ ಅಂತೇಳಿ, ನಿಮ್ಮ ವಾಹಿನಿ ಬಗ್ಗೆ ಹೊಳ್ತಿದ್ದೀನಿ ಅಂತಲ್ಲ, ಯಾಕಂದರೆ ಸಕಾರಾತ್ಮಕವಾಗಿ ಭಾಳ ಸುಂದರ ಮನಸ್ಸಿನಿಂದ ಹೇಳ್ತಿದ್ರಿ. ಎಲ್ಲಿ ಒಳ್ಳೆಯದನ್ನು ತೋರಿಸ್ಬೇಕು ಅಲ್ಲಿ ತೋರಿಸಿದ್ರಿ, ಎಲ್ಲಿ ಕೆಟ್ಟದನ್ನು ತೋರಿಸ್ಬೇಕು ಅಲ್ಲಿ ಕೆಟ್ಟದನ್ನು ತೋರಿಸಿದ್ರಿ. ಆದರೆ ಕೆಟ್ಟದ್ರಿಂದ ಒಳ್ಳೇದಾಗಲಿ ಅನ್ನೋ ಅಭಿಲಾಷೆಗಳನ್ನ ಇಟ್ಕೊಂಡು ತೋರಿಸಿದ್ರಿ. ನಾನು ನಿಮ್ಮ ವಾಹಿನಿಯ ಅಭಿಮಾನಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಉಳಿದಂತೆ ನಿಮ್ಮ ಒಂದು ಪ್ರಶ್ನೆಗೆ ನಾನು ಪ್ರತ್ಯುತ್ತರವಾಗಿ ಹೇಳ್ತೇನೆ. ಸಮಾಜಕ್ಕೆ ಈ ಧಾರಾವಾಹಿಗಳು ಏನು ಕೊಡ್ತಿದೆ ಅನ್ನೋದು ಅಂದರೆ ಒಂದು ಮನರಂಜನೆ ಮಾತ್ರ ಕೊಡ್ತಿದೆ. ಅದರ ಹೊರತಾಗಿ ಬೇರೆ ಅಪ್ಯಾಯವಾಗಿರುವಂಥದ್ದು ಏನು ಕೊಡ್ತಿಲ್ಲ. ಆದರೆ ಬಹಳ ಕ್ಲೀಶೆಯ ಮನಸ್ಸುಗಳನ್ನ ಹುಟ್ಟು ಹಾಕಿಸ್ತಿದೆ. ಹಾಕೋದ್ರಿಂದ ಅದರ ಪರಿಹಾರಗಳು ಹೇಗಿದೆ, ಹೇಗೆ ಒಂದು ಕುಟುಂಬ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇದೆ ಮತ್ತು ಹೇಗೆ ಕೆಡೋಕ್ಕೆ ಸಾಧ್ಯ ಇದೆ ಅನ್ನೋದು ಒಂದು ಮೂಲಭೂತವಾಗಿ ಕಂಸದಲ್ಲಿ ಬರುವಂಥ ಒಳ್ಳೆಯ ಸಂದೇಶಗಳನ್ನ ಕೊಡ್ತಾ ಇದೆ. ಅದನ್ನು ನೋಡುವಂಥ ವೀಕ್ಷಕರು ಹೇಗೆ ತಗೊಳ್ತಾರೆ, ಹೇಗೆ ಆಹ್ವಾನ ಮಾಡ್ಕೊಳ್ತಾರೆ, ತಮ್ಮ ಕುಟುಂಬದಲ್ಲಿ ಎಷ್ಟೋ ಒಡಕು ಕೆಡುಕುಗಳಿರ್ತವೆ, ಅದನ್ನು ಹೇಗೆ ತಿದ್ದುಪಡಿ ಮಾಡ್ಕೋಬೋದು ಅಂದರೆ ಪಾತ್ರಗಳ ಮೂಲಕ. ಈಗ ವಕೀಲ ಪಾತ್ರಧಾರಿ ಮಾಡುವಂಥವು ನಾನು, ಹಾಗೆ ವಕೀಲ ಮನೆತನಗಳು ವೃತ್ತಿಗಳು ಬೇಕಾದಷ್ಟೇ. ವಕೀಲಿಗೆ ಸಂಬಂಧಪಟ್ಟಂಥವ್ರು ಪೊಲೀಸ್ ಮನೆತನಗಳಿದೆ, ಪೊಲೀಸ್ ಸಂಬಂಧಪಟ್ಟಂಥವ್ರು ಕಳ್ಳರ ಮನೆಗಳು ಬೇಕಾದಷ್ಟೇ, ಕಳ್ಳರ ಮನೆಗೆ ಸಂಬಂಧಪಟ್ಟಾಗೆ ಶ್ರೀಮಂತರ ಮನೆಗಳು ಬೇಕಾದಷ್ಟು. ಒಂದಕ್ಕೊಂದು ಪೂಣಿತವಾಗಿರೋದ್ರಿಂದ ಸಂದೇಶಗಳು ಹೇಗೆ ರವಾನೆ ಆಗ್ತವೆ ಅಂದರೆ ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟದಾಗುತ್ತೆ, ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋದು. ಹಾಗೆ ಒಂದು ಉತ್ಪ್ರೇಕ್ಷೆ ಹೇಳ್ತೀನಿ. ಧಾರಾವಾಹಿಗಳು ಸಂದೇಶಗಳು ಏನು ಕೊಡ್ತೀವಿ ಅಂದರೆ, ರಾತ್ರಿ ಮಲಗುವಾಗೂ ಕೂಡ ತುಟಿಗೆ ಓಷ್ಟಕ್ಕೆ ಕೆಂಪು ಬಣ್ಣವನ್ನು ಲೇಪನ ಮಾಡಿ ಮಲಗ್ತಾರೆ ಹೆಣ್ಮಕ್ಳು ಅಂತ ಹೇಳ್ತಾರೆ. ಕಾರಣ ಏನಂದರೆ ಅದು ಸುಮ್ಮನೆ ಔಪಚಾರಿಕ, ಅದೊಂದು ಮನರಂಜನೆ. ಆಮೇಲೆ ಶ್ರೀಮಂತ ಹೆಣ್ಣು ಮಕ್ಕಳು ಕುಟುಂಬದಲ್ಲಿದ್ದು ಯಾಕೆ ಅಳ್ತಾರೆ ಅಂತ ಕೇಳ್ತಾರೆ. ಪ್ರಾಯಶಃ ಗೊತ್ತಿಲ್ಲ, ಶ್ರೀಮಂತಿಕೆಯಲ್ಲೂ ಕೂಡ ಅಳು ಇದೆ ಅನ್ನೋದನ್ನ, ಅವರಲ್ಲಿ ದುಃಖ ಇದೆ ಅನ್ನೋದನ್ನ, ದುಃಖ ಇದೀವಿ ಅನ್ನೋದನ್ನ ಹೇಳೋದಕ್ಕಷ್ಟೇ. ಓಕೆ ಸರ್, ನಿಮ್ಮ ಅಪ್ಪಟ ಕನ್ನಡ ನೋಡ್ತಾ ಇದ್ರೆ, ಕೇಳ್ತಾ ಇದ್ರೆ, ಏನಾದ್ರು ಕಾಂಪಿಟೇಷನ್ ಇಟ್ಟರೆ ಕನ್ನಡದಲ್ಲಿ ಅಪ್ಪಟವಾಗಿ ಮಾತಾಡೋರು ಅಂತ ಸುಚೇಂದ್ರ ಪ್ರಸಾದ್ ಅವ್ರನ್ನ ಬಿಟ್ಟರೆ ನಿಮಗೆ ಅನ್ಸುತ್ತೆ
ಸೆಕೆಂಡ್ ಪ್ಲೇಸ್ ಬಂದ್ಬಿಡುತ್ತೆ. ಯಾಕೆಂದ್ರೆ ಈ ತರ ಅಪ್ಪಟ ಕನ್ನಡವನ್ನ ಮಾತಾಡುವಂತಹ ಕೆಲವು ಕಲಾವಿದರಲ್ಲಿ ನೀವು ಒಬ್ಬರಾಗಿದ್ದೀರಾ. ಸೊ ನಿಮ್ಮ ಈ ಕನ್ನಡ ಭಾಷಾಭಿಮಾನ ಹಾಗೆ ಈ ಭಾಷಾ ಸೊಗಡು ಹೀಗೆ ಮುಂದುವರಿಲಿ. ನಿಮ್ಮ ಮಾತುಗಳು ನಮಗೆ ಕಿವಿಗೆ ತುಂಬಾ ಇಂಪನ್ನ ಕೊಟ್ಟು ತುಂಬಾ ಖುಷಿಯನ್ನ ಕೊಟ್ಟಿದೆ. ಇಷ್ಟು ಹೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ತುಂಬಾ ಧನ್ಯವಾದ. ನಮ್ಮ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ ನಿಮ್ಮ ಕಡೆಯಿಂದ? ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ 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 ಯಾಕೆ ಮತ್ತೊಮ್ಮೆ ಮತ್ತೊಮ್ಮೆ ಅನ್ನೋ ಪದಗಳನ್ನ ಬಳಸ್ತಿದ್ದೀನಿ ಅಂದರೆ, ಈಗ ಸಂದರ್ಶನಕ್ಕೆ ಸಿಕ್ಕಿದ್ದೀನಿ ಅನ್ನೋ ಕಾರಣಕ್ಕೆ ಇವರಿಗೆ ನಾನು ಒಂದಿಷ್ಟು ನನ್ನ ಮಾತುಗಾರಿಕೆಗಳನ್ನ, ನನ್ನ ವಿಚಾರಧಾರೆಗಳನ್ನ ಹರಿಬಿಟ್ಟಿದ್ದೀನಿ. ಅದನ್ನು ಹೊರತಾಗಿ ನಾನು ವಾಹಿನಿ ನೋಡುವಾಗಲೂ ಕೂಡ ಯೋಚನೆ ಮಾಡ್ತಾ ಇರ್ತೀನಿ, ಎಷ್ಟು ಚಂದದ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಎಂಥ ಕಲಾವಿದರನ್ನೆಲ್ಲ ಬೆಳೆಸ್ತಾರೆ ಅನ್ನೋದು. ಒಂದು ಹೇಳ್ತೀನಿ, ಜನರಿಗೆ ಅಂತಲ್ಲ, ಇತ್ತೀಚೆಗೆ ಬರುವಂಥ ಕಲಾವಿದರಿಗೆ ಮತ್ತು ನಟ ನಟಿಯರಿಗೆ ಒಂದು ಕಿವಿ ಮಾತು: ಆದಷ್ಟು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ, ಓದಿನಲ್ಲಿ ಹೆಚ್ಚಿನ ಒಂದು ಪ್ರಾಶಸ್ತ್ಯಗಳನ್ನ ಬೆಳೆಸ್ಕೊಳ್ಳಿ. ಕಲಾವಿದನಾಗಬೇಕು ಅಂದರೆ ಮೂಲಭೂತವಾಗಿ ಸಾಹಿತ್ಯ ಅಧ್ಯಯನ ಬಹಳ ಮುಖ್ಯ. ಹಾಗೆ ಕಲೆಯನ್ನು ಹೊರತಾಗಿ ಇನ್ನೇನು ಮಾಡ್ತೀನಿ ಅಂತಂದರೆ ಅಧ್ಯಾತ್ಮ, ಇನ್ನಿತರೆ ಓದುಗಳು, ಬೋಂಡಾ ಬಜ್ಜಿ ಕಟ್ಟಿರೋ ಒಂದು ಹಾಳೆಗಳನ್ನು ಓದಬೇಕು ಅಂತ ನಾನು ಬಯಸ್ತೇನೆ. ಹಾಗಾಗಿ ಪುಸ್ತಕ ಓದೋದ್ರಿಂದ ಬಹಳ ಉಪಯುಕ್ತ ಇದೆ. ಪುಸ್ತಕಗಳನ್ನ ಕೊಂಡು ಓದಾದ್ಮೇಲೆ ಯಾರಿಗಾದ್ರೂ ಕೊಡ್ತೀರಿ ಅಂದರೆ ಪುಸ್ತಕಂ ವನಿತಾ ವಿತ್ತಂ ಪರಹಸ್ತಂ ಗತೋಗತ, ಅಂದರೆ ಯಾರಿಗಾದ್ರೂ ಪುಸ್ತಕ ಕೊಟ್ಟರೆ ಹೋಯ್ತು ಅಂತ ಅರ್ಥ. ಆದರೆ ಪ್ರೀತಿಯಿಂದ ಉಡುಗೊರೆ ಕೊಡಿ. ಮದುವೆ ಗದಿಗೆಲ್ಲ ಹೋದಾಗ ಬೊಕ್ಕೆಗಳನ್ನೆಲ್ಲ ಕೊಡೋದು ಬಿಟ್ಬಿಡಿ, ಒಂದಿಷ್ಟು ಉಡುಗೊರೆ ಪುಸ್ತಕಗಳನ್ನ ಕೊಡಿ. ಯಾಕಂದರೆ ನಾನು ಗ್ಯಾರಂಟಿ ವಾಹಿನಿಗೆ ಹೋದಾಗ ನನಗೊಂದು ಪುಸ್ತಕ ಕೊಟ್ಟಿದ್ರು. ಹಾಗಾಗಿ ಈ ಒಂದು ಸ್ಮರಣೆಯಲ್ಲಿ ಹೇಳ್ತಾ ಇದ್ದೀನಿ. ಭವ್ಯ ಅವರೇ, ತುಂಬ ಧನ್ಯವಾದಗಳು, ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಈ ಸಂದೇಶ ಇದೆಯಲ್ಲ ತುಂಬ ಜನರಿಗೆ ಯೂಸ್ಫುಲ್ ಅಳವಡಿಸ್ಕೊಂಡ್ರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ಧನ್ಯವಾದಗಳು. ತಮಗೂ ಶುಭವಾಗಲಿ, ನಿಮಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಸತ್ಯ ಕ್ಯಾರೆಕ್ಟರ್ನಲ್ಲಿ ಮಿಂಚುತ್ತಿರುವಂತಹ ಪ್ರವೀಣ್ ರಬಕವಿ ಅವರ ಮಾತುಗಳು ಇದಾಗಿತ್ತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.